ನಮಸ್ತೆ. ನೀವು ಮಾನವ ಪರಿಚಯದ ನಿರ್ಣಾಯಕ ಸಂಚಿಕೆಯನ್ನು ಕೇಳುತ್ತಿದ್ದೀರಿ. ಕಳೆದ ಸಂಚಿಕೆಯಲ್ಲಿ ವಿವೇಕ ಮತ್ತು ಪ್ರೀತಿಯ ಗೆಲುವಾಯಿತು. ನಾಸಿರ್ ಮತ್ತು ಸಬಾ ಸಮಾಜ ಮತ್ತು ಮೂಲಭೂತವಾದವನ್ನು ಬದಿಗಿಟ್ಟು ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡರು. ನಾಸಿರ್ ಅಮ್ಮ ಶನಾಯಾಳನ್ನು ತನ್ನ ಬಳಿಯೇ ಮಲಗಿಸಿಕೊಂಡರು ಮತ್ತು ನವವಿವಾಹಿತ ಜೋಡಿಗೆ ಸಂತೋಷದ ಮೊದಲ ರಾತ್ರಿ ಆರಂಭವಾಯಿತು. ಮದುವೆಯ ಮೊದಲ ರಾತ್ರಿ ನಾಸಿರ್ ಸಬಾಳಿಗೆ ನೀಡಿದ ಉಡುಗೊರೆ ಇತರ ಯಾವುದೇ ಉಡುಗೊರೆಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ನಾಸಿರ್ ಹೇಳಿದನು, ಈ ಉಡುಗೊರೆಯಲ್ಲಿ ನಾನು ನಿನಗಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿ ತಂದಿದ್ದೇನೆ. ಸಬಾ ಕುತೂಹಲದಿಂದ ಪ್ಯಾಕೆಟ್ ತೆರೆದಾಗ ಅವಳು ಆಶ್ಚರ್ಯಚಕಿತಳಾದಳು. ಅಪೂರ್ವ ಉಡುಗೊರೆ. ಪ್ಯಾಕೆಟ್ನಲ್ಲಿ ಪುಸ್ತಕಗಳಿದ್ದವು. ಸಬಾ ಕೇಳಿದಳು, ಈ ಪುಸ್ತಕಗಳು ಯಾವುದಕ್ಕಾಗಿ? ನಾಸಿರ್ ಸಂಕಲ್ಪ. ನಾಸಿರ್ ಉತ್ತರಿಸಿದನು, ನಾನು ನಿನಗೆ ಉನ್ನತ ಶಿಕ್ಷಣ ಕೊಡಿಸಲು ಬಯಸುತ್ತೇನೆ. ನೀನು ಆಟೋಮೊಬೈಲ್ ಇಂಜಿನಿಯರ್ ಆಗುವುದನ್ನು ನೋಡುವುದು ನಮಗೆ ಸಂತೋಷ ನೀಡುತ್ತದೆ. ಸಬಾಳ ಮುಖ ಕಮಲದಂತೆ ಅರಳಿತು. ಪರಿಸ್ಥಿತಿಯ ಒತ್ತಡದಿಂದ 12ನೇ ತರಗತಿಯ ನಂತರ ಓದು ಬಿಡಬೇಕಾಗಿದ್ದ ಸಬಾ ಕೇಳಿದಳು, ನನ್ನ ಈ ಅಪೂರ್ಣ ಕನಸುಗಳ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು? ಇದರ ನಂತರ ನಾಸಿರ್ ಮತ್ತು ಸಬಾ ನಡುವೆ ದಾರ್ಶನಿಕ ಚರ್ಚೆ ಆರಂಭವಾಯಿತು. ಇದೇ ಈ ಕಥೆಯ ಮೂಲತತ್ವ. ಮೂಲಭೂತವಾದದ ಮೇಲೆ ಪ್ರಶ್ನೆ. ತನ್ನ ವಿರೋಧ ಧರ್ಮದ ವಿರುದ್ಧವಲ್ಲ, ಬದಲಾಗಿ ಸಂಪ್ರದಾಯವಾದದ ವಿರುದ್ಧ ಎಂದು ನಾಸಿರ್ ವಿವರಿಸಿದನು. 1000 ವರ್ಷಗಳ ಹಿಂದಿನ ಕಾಲದ ಪರಿಸ್ಥಿತಿಗೆ ಸರಿಹೊಂದುವ ಜೀವನ ಶೈಲಿಯನ್ನು ಪಾಲಿಸಲು ಇಂದಿನ ಅನುಯಾಯಿಗಳನ್ನು ಏಕೆ ಒತ್ತಾಯಿಸಲಾಗುತ್ತಿದೆ ಎಂದು ಅವನು ಪ್ರಶ್ನಿಸಿದನು. ದ್ರೋಣಾಚಾರ್ಯರ ಉದಾಹರಣೆ. ನಾಸಿರ್ ಕೇಳಿದನು, ಇಂದು ಯಾವ ಗುರು ತನ್ನ ಶಿಷ್ಯರಿಗೆ ಧನುಸ್ಸು ಬಾಣ ಬಿಡುವುದನ್ನು ಕಲಿಸಿದರೆ ಅದು ಒಳ್ಳೆಯದು ಎನ್ನಲಾಗುತ್ತದೆಯೇ? ನಾವು ಆಧುನಿಕ ಭೌತಿಕ ವಸ್ತುಗಳನ್ನು ಅಳವಡಿಸಿಕೊಂಡಂತೆ ಧರ್ಮಗುರುಗಳು ಕೂಡ ಆಧುನಿಕ ಶಿಕ್ಷಣ ಮತ್ತು ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಅವನ ತರ್ಕವಾಗಿತ್ತು. ಸ್ತ್ರೀ ಸಬಲೀಕರಣ. ಮುಫ್ತಿ ಮೌಲ್ವಿಗಳು ನಮ್ಮ ಸಮುದಾಯದಲ್ಲಿ ಹೆಣ್ಣುಮಕ್ಕಳನ್ನು ಹತ್ತಿಕ್ಕುವ ವ್ಯವಸ್ಥೆಯನ್ನು ನೀಡುತ್ತಾರೆ. ಅದಕ್ಕಾಗಿಯೇ ನಾನು ಅವರ ಮುಂದೆ ತಲೆಬಾಗಲಿಲ್ಲ ಎಂಬುದು ನಾಸಿರ್ನ ತೀರ್ಮಾನವಾಗಿತ್ತು. ಕೊನೆಯ ಮಧುರವಾದ ಸಂದಿಗ್ಧತೆ. ಸಬಾ ನಾಸಿರ್ನ ವಿಚಾರಗಳಿಂದ ಸಂಪೂರ್ಣ ಪ್ರಭಾವಿತಳಾದಳು ಮತ್ತು ಹೇಳಿದಳು, ನಾನು ಇಂಜಿನಿಯರ್ ಆಗುವ ನಿಟ್ಟಿನಲ್ಲಿ ನಿಮ್ಮ ಇಚ್ಛೆಯಂತೆ ಓದುತ್ತೇನೆ. ಆದರೆ ಎಂಬುದರ ಮುಂದೆ ಏನಿತ್ತು? ಸಬಾ ಕುಚೇಷ್ಟೆಯಿಂದ ನಾಸಿರ್ ಕಡೆಗೆ ನೋಡಿ ಹೇಳಿದಳು, ಆದರೆ ಇಂದು ನೀವು ನನ್ನನ್ನು ಬೇರೆ ರೀತಿಯಲ್ಲಿಯೂ ಪ್ರಭಾವಿಸಬೇಕಲ್ಲವೇ? ಕೇಳಿ, ಸಂಪ್ರದಾಯವಾದದ ವಿರುದ್ಧ ತಾರ್ಕಿಕ ಬಂಡಾಯ, ಶಿಕ್ಷಣದ ಉಡುಗೊರೆ ಮತ್ತು ಪ್ರೇಮ ಹಾಗೂ ವಿವೇಕದಿಂದ ಕೂಡಿದ ನಾಸಿರ್ ಸಬಾಳ ಮೊದಲ ರಾತ್ರಿ, ಮಾನವ ಪರಿಚಯದಲ್ಲಿ. ನೀವು ಕೇಳುವಿರಿ. ಸಂಚಿಕೆ 17. ಶಿಕ್ಷಣದ ಉಡುಗೊರೆ ಮತ್ತು ಪ್ರಗತಿಪರ ವಿಚಾರಗಳು. ವಿವಾಹದ ದಿನಕ್ಕೆ ಮೊದಲೇ ನಾಸಿರ್ ಅಮ್ಮ ಸಬಾಳ ಮಗುವಿಗಾಗಿ ಹಾಲಿನ ಪುಡಿಯ ವ್ಯವಸ್ಥೆ ಮಾಡಿದ್ದರು. ಸಬಾ ನಾಸಿರ್ ಮೊದಲ ರಾತ್ರಿಯ ದಿನ ಅವರು ಮಗುವನ್ನು ತಮ್ಮ ಜೊತೆಯೇ ಮಲಗಿಸಿಕೊಂಡರು. ಮೊದಲ ರಾತ್ರಿ ಪತ್ನಿಗೆ ಉಡುಗೊರೆ ನೀಡುವ ಸಂಪ್ರದಾಯವನ್ನು ನಾಸಿರ್ ಕೂಡ ಪಾಲಿಸಿದನು. ಅವನು ಸಬಾಳಿಗಾಗಿ ಒಂದು ಗಿಫ್ಟ್ ಪ್ಯಾಕೆಟ್ ತಂದಿದ್ದಾನೆ. ಅದರಲ್ಲಿ ಸಾಮಾನ್ಯ ಉಡುಗೊರೆಗಳಿಗಿಂತ ಸಂಪೂರ್ಣ ಭಿನ್ನವಾದ ಒಂದು ಅನನ್ಯ ಉಡುಗೊರೆ ಇದೆ. ನಾಸಿರ್ ವಿವಾಹ ಶಯೆಯ ಮೇಲೆ ಬೆಲೆಬಾಳುವ ಉಡುಪಿನಲ್ಲಿ ಕುಳಿತಿದ್ದ ಸಬಾಳಿಗೆ ಉಡುಗೊರೆಯನ್ನು ನೀಡುತ್ತಾ ಹೀಗೆ ಹೇಳಿದನು, ಸಬಾ, ನಿನ್ನ ಬಗ್ಗೆ ಕೇಳಿದ ನಂತರ ನಾನು ತಿಳಿಯಲ್ಪಟ್ಟ ಎಲ್ಲವನ್ನೂ ಈ ಉಡುಗೊರೆಯಲ್ಲಿ ನಿನಗಾಗಿ ಒಟ್ಟುಗೂಡಿಸಿ ತಂದಿದ್ದೇನೆ. ಸಬಾಳಿಗೆ ಇದನ್ನು ಕೇಳಿ ಕುತೂಹಲವಾಯಿತು. ಅವಳು ಹೀಗೆಂದಳು, ಇಂದಿನಿಂದ ನನ್ನ ಸಂತೋಷವನ್ನು ನಿಮ್ಮ ಸಂತೋಷದಲ್ಲಿ ಕಾಣುತ್ತಿರುವುದರಿಂದ ನೀವು ನನ್ನ ಸಂತೋಷ ಯಾವುದರಲ್ಲಿದೆ ಎಂದು ಭಾವಿಸಿದ್ದೀರಿ ಎಂಬುದನ್ನು ನೋಡಲು ಮತ್ತು ತಿಳಿಯಲು ನನಗೆ ಕುತೂಹಲ ಮೂಡಿದೆ. ಸಬಾ ಬಳಸಿದ ಶಬ್ದಗಳಿಗೆ ನಾಸಿರ್ ಪ್ರಭಾವಿತನಾದನು. ಅವನು ಸಂತೋಷದಿಂದ ನಗುತ್ತಾ ಹೇಳಿದನು, ಸಬಾ, ಇದು ನಿನಗಾಗಲಿ ಅಥವಾ ನನಗಾಗಲಿ ಮೊದಲ ವಿವಾಹವಲ್ಲ. ಆದ್ದರಿಂದ ಇಂದಿನ ಈ ರಾತ್ರಿ ನಮಗೆ ಇತರ ನವವಿವಾಹಿತ ಜೋಡಿಗಳಿಗಿಂತ ಭಿನ್ನವಾಗಿದೆ. ಇಂದು ನಾವು ನಮ್ಮ ನಡುವಿನ ಅನಗತ್ಯ ಪೂರ್ವಾಗ್ರಹಗಳು ದೂರವಾಗುವಂತಹ ಮತ್ತು ಜೀವನದ ಪರಮಾನಂದವನ್ನು ಅನುಭವಿಸುವಂತಹ ದೃಷ್ಟಿಕೋನಗಳ ಬಗ್ಗೆ ಚರ್ಚಿಸುವುದು ಒಳ್ಳೆಯದು. ನಾಸಿರ್ನ ಮಾತು ಸಬಾಳಿಗೆ ಸ್ವಲ್ಪ ಅರ್ಥವಾಯಿತು ಮತ್ತು ಸ್ವಲ್ಪ ಅರ್ಥವಾಗಲಿಲ್ಲ. ಅವಳು ಕಾತರದಿಂದ ಉಡುಗೊರೆಯನ್ನು ತೆರೆಯಲಾರಂಭಿಸಿದಳು. ಉಡುಗೊರೆ ತೆರೆದಾಗ ಸಬಾ ಆಶ್ಚರ್ಯದಿಂದ ಅದನ್ನು ನೋಡುತ್ತಿದ್ದಾಳೆ. ನಾಸಿರ್ ಕೂಡ ಪ್ರೀತಿಯಿಂದ ಸಬಾಳನ್ನೇ ನೋಡುತ್ತಿದ್ದಾನೆ. ಆಶ್ಚರ್ಯದಿಂದ ಸಬಾ ಕೇಳಿದಳು, ಇದೇನು? ಈ ಪುಸ್ತಕಗಳು ಯಾವುದಕ್ಕಾಗಿ?
ನಾಸಿರ್ ಹೇಳಿದನು, 12ನೇ ತರಗತಿಯ ನಂತರ ನೀನು ಓದು ಬಿಡಬೇಕಾಯಿತು ಎಂದು ಇಮ್ರಾನ್ ನಮಗೆ ತಿಳಿಸಿದ್ದನು. ನೀನು ಸ್ಟೇಟ್ ಬೋರ್ಡ್ ಪರೀಕ್ಷೆಯ ಮೆರಿಟ್ ಪಟ್ಟಿಯಲ್ಲಿದ್ದರೂ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಿನಗೆ ಅವಕಾಶ ನೀಡುತ್ತಾ ನಾನು ಉನ್ನತ ಶಿಕ್ಷಣ ಕೊಡಿಸಲು ಬಯಸುತ್ತೇನೆ. ಸಬಾ ಕೇಳಿದಳು, ಆದರೆ ಈಗ ನನ್ನ ಓದು ಹೇಗೆ ಸಾಧ್ಯ? ಮಗು ಇನ್ನೂ ಚಿಕ್ಕದಿದೆ. ನಿಮ್ಮೊಂದಿಗೆ ನನ್ನ ವಿವಾಹ ಈಗಷ್ಟೇ ಆಗಿದೆ. ಅಮ್ಮ, ನೀವು ಮತ್ತು ಮಗುವಿನ ಆರೈಕೆಯ ನಡುವೆ ನನಗೆ ಓದಲು ಸಮಯ ಹೇಗೆ ಸಿಗುತ್ತದೆ? ನಾಸಿರ್ ಉತ್ತರಿಸಿದನು, ನೀನು ನಮ್ಮೆಲ್ಲರ ಗಮನ ಹರಿಸುತ್ತೀಯೇ ಎಂಬುದು ಸರಿ. ನೀನು ನನ್ನ ಪತ್ನಿ, ಆದ್ದರಿಂದ ನಿನ್ನನ್ನು ನೋಡಿಕೊಳ್ಳುವುದು ಇಂದಿನಿಂದ ನನ್ನ ಕರ್ತವ್ಯವೂ ಹೌದು. ನಾವಿಬ್ಬರೂ ಜೊತೆಯಾಗಿ ಸಂತೋಷದಿಂದ ಇರಬೇಕೆಂದು ಅಮ್ಮ ಕೂಡ ಬಯಸುತ್ತಾರೆ. ಮಗುವಿನ ಆರೈಕೆಯ ಜವಾಬ್ದಾರಿಯನ್ನು ಅಮ್ಮ ವಹಿಸಿಕೊಳ್ಳುತ್ತಿದ್ದಾರೆ. ಮನೆಯ ಕೆಲಸಗಳಿಗಾಗಿ ನಾವು ಅಡುಗೆಯವರು ಮತ್ತು ಸೇವಕರನ್ನು ಇಟ್ಟುಕೊಳ್ಳೋಣ. ಇದು ಕೇಳಿ ಸಬಾ ಎಲ್ಲ ಪುಸ್ತಕಗಳನ್ನು ಕುತೂಹಲದಿಂದ ತಿರುವಿ ಹಾಕಲಾರಂಭಿಸಿದಳು. ಆಗ ನಾಸಿರ್ ಹೇಳಿದನು, ಇಂಜಿನಿಯರಿಂಗ್ ಎಂಟ್ರನ್ಸ್ ಎಕ್ಸಾಮ್ಗೆ ಇನ್ನೂ 5 ತಿಂಗಳ ಸಮಯವಿದೆ. ಈ ಪುಸ್ತಕಗಳು ಅದರ ಸಿದ್ಧತೆಗಾಗಿವೆ. ನಿನಗೆ ಬೇಕೆಂದರೆ ನಾವು ಕೋಚಿಂಗ್ ವ್ಯವಸ್ಥೆಯನ್ನು ಮಾಡುತ್ತೇವೆ. ನೀನು ಆಟೋಮೊಬೈಲ್ ಇಂಜಿನಿಯರ್ ಆಗುವುದನ್ನು ನೋಡುವುದು ನಮಗೆ ಸಂತೋಷ ನೀಡುತ್ತದೆ. ಈ ಮಾತಿಗೆ ಸಬಾಳ ಮುಖ ಕೊಳದ ಗುಲಾಬಿ ಕಮಲದಂತೆ ಅರಳಿತು. ಅವಳು ಆಶ್ಚರ್ಯದಿಂದ ಕೇಳಿದಳು, ನನ್ನ ಈ ಅಪೂರ್ಣ ಕನಸುಗಳ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು? ಈ ಕನಸಿನ ಬಗ್ಗೆ ಇಮ್ರಾನ್ ಭಾಯಿಜಾನ್ ಅವರಿಗೂ ತಿಳಿದಿಲ್ಲ. ನಾಸಿರ್ ಹೇಳಿದನು, ಸಬಾ, 12ನೇ ತರಗತಿಯ ಮ್ಯಾಥ್ಸ್ ಸೈನ್ಸ್ ಪರೀಕ್ಷೆಯಲ್ಲಿ ಮೆರಿಟ್ ಬಂದ ಹುಡುಗಿಯ ಕನಸು ಏನಿರುತ್ತದೆ ಎಂಬುದು ಮೌಲ್ವಿಗಳಿಗೆ ಅರ್ಥವಾಗದಿರಬಹುದು. ಆದರೆ ನನಗೆ ಅರ್ಥ ಮಾಡಿಕೊಳ್ಳುವುದು ಈಗ ಸುಲಭವಾಗಿದೆ. ನಾಸಿರ್ ಹೀಗೆ ಹೇಳಿದಾಗ ಸಬಾ ಕೇಳಿದಳು, ನಿಮಗೆ ಮುಫ್ತಿ ಮೌಲ್ವಿಗಳ ಮೇಲೆ ಇಷ್ಟೊಂದು ಕೋಪವೇಕೆ? ಎಲ್ಲ ಮುಫ್ತಿ ಮೌಲ್ವಿಗಳು ಕೆಟ್ಟವರಲ್ಲವಲ್ಲ. ನಾಸಿರ್ ಹೇಳಿದನು, ನೀನು ಹೇಳುವುದು ಸರಿ ಸಬಾ. ಎಲ್ಲ ಮುಫ್ತಿ ಮೌಲ್ವಿಗಳು ಕೆಟ್ಟವರಲ್ಲ, ಹೆಚ್ಚಿನವರು ಒಳ್ಳೆಯವರೇ ಎಂದು ಹೇಳುವುದು ಸೂಕ್ತ. ಸಬಾ ಆಗ ಆಶ್ಚರ್ಯದಿಂದ ಕೇಳಿದಳು, ಹಾಗಿದ್ದಾಗ ನಮ್ಮ ನಿಕಾಹ್ ವಿಷಯದಲ್ಲಿ ನೀವು ಕ್ಷಮೆ ಕೇಳಲು ಏಕೆ ಸಿದ್ಧರಾಗಲಿಲ್ಲ? ನಾಸಿರ್ ಉತ್ತರಿಸಿದನು, 1000 ವರ್ಷಗಳ ಹಿಂದಿನ ಕಾಲದ ಪರಿಸ್ಥಿತಿಗೆ ತಕ್ಕಂತೆ ಇದ್ದ ಜೀವನ ಶೈಲಿಯನ್ನು ಪಾಲಿಸಲು ಯಾವ ಗುರು ತನ್ನ ಅನುಯಾಯಿಗಳನ್ನು ಒತ್ತಾಯಿಸುತ್ತಾನೋ ಅಂತಹ ಗುರು ಒಳ್ಳೆಯವನಲ್ಲ. ಸಬಾ ಹೇಳಿದಳು, ನೀವು ಏನು ಹೇಳುತ್ತಿದ್ದೀರಿ ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾಸಿರ್ ಹೇಳಿದನು, ಹಿಂದೂಗಳಲ್ಲಿ ದ್ರೋಣಾಚಾರ್ಯ ಎಂಬ ಗುರುಗಳಿದ್ದರು. ಅವರು ಶಿಷ್ಯರಿಗೆ ಧನುರ್ವಿದ್ಯೆ ಕಲಿಸುತ್ತಿದ್ದರು. ಅವರನ್ನು ಒಳ್ಳೆಯ ಗುರು ಎನ್ನಲಾಗುತ್ತಿತ್ತು. ಈಗ ನೀನೇ ಹೇಳು, ಇಂದು ಯಾರಾದರೂ ಗುರು ಶಿಷ್ಯರಿಗೆ ಬಿಲ್ಲು ಬಾಣ ಬಿಡುವುದನ್ನು ಕಲಿಸಿದರೆ ಅವರನ್ನು ಒಳ್ಳೆಯ ಗುರು ಎನ್ನಲಾಗುತ್ತದೆಯೇ? ಸಬಾ ಹೇಳಿದಳು, ಆಧುನಿಕ ಶಸ್ತ್ರಾಸ್ತ್ರಗಳ ಈ ಕಾಲದಲ್ಲಿ ಧನುರ್ವಿದ್ಯೆ ಕಲಿಯಲು ಯಾರು ಹೋಗುತ್ತಾರೆ? ನಾಸಿರ್ ಹೇಳಿದನು, ಸಬಾ, ನಾನು ಹೇಳಲು ಬಯಸಿದ್ದು ಇದನ್ನೇ. 1000 ವರ್ಷಗಳ ಹಿಂದೆ ಇಂದಿನಂತೆ ಆಧುನಿಕ ಸೌಲಭ್ಯಗಳಿರಲಿಲ್ಲ. ಆಗ ಕಾನೂನು ವ್ಯವಸ್ಥೆಯು ಅಷ್ಟೊಂದು ಬೆಳೆದಿರಲಿಲ್ಲ. ಅಂದಿನ ಪರಿಸ್ಥಿತಿಯಲ್ಲಿ ಧಾರ್ಮಿಕ ವಿಚಾರಗಳ ಮೂಲಕ ಒಬ್ಬರ ಜೀವನಕ್ಕೆ ಇನ್ನೊಬ್ಬರಿಂದ ಎದುರಾಗುವ ಆತಂಕಗಳನ್ನು ದೂರ ಮಾಡುವ ಉಪಾಯಗಳನ್ನು ಮಾಡಲಾಗುತ್ತಿತ್ತು. ಸಬಾ ಹೇಳಿದಳು, ಧಾರ್ಮಿಕ ವಿಚಾರಗಳನ್ನು ಪಾಲಿಸುವುದು ಈಗ ಸರಿಯಲ್ಲ ಎಂದು ನೀವು ಹೇಳಲು ಬಯಸುತ್ತಿದ್ದೀರಾ? ನಾಸಿರ್ ಹೇಳಿದನು, ಕಾಲ ಮತ್ತು ಪರಿಸ್ಥಿತಿ ಬದಲಾದಂತೆ ಎಲ್ಲ ಧರ್ಮಗಳ ಗುರುಗಳು ಮತ್ತು ಅನುಯಾಯಿಗಳು ಇಂದಿನ ಆಧುನಿಕ ಸಾಧನಗಳನ್ನು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ಅವರು ಈಗ ಆಧುನಿಕ ಶಿಕ್ಷಣ ಮತ್ತು ವಿಚಾರಗಳನ್ನು ಕೂಡ ಒಪ್ಪಿಕೊಳ್ಳಬೇಕು. ಧರ್ಮಗುರುಗಳು ತಮ್ಮ ಅನುಯಾಯಿಗಳಿಗೆ ಇವುಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡಬೇಕು. ನಮ್ಮ ಸಮುದಾಯದ ಈ ಗುರುಗಳು ಹಾಗೆ ಮಾಡಲು ಆರಂಭಿಸಿದಾಗ ಅವರೆಲ್ಲರೂ ಒಳ್ಳೆಯವರಾಗುತ್ತಾರೆ. ಸಬಾ ಕೇಳಿದಳು, ಅಂದರೆ ನಿಮ್ಮ ಪ್ರಕಾರ ಧರ್ಮದ ಬಗ್ಗೆ ಮಾತನಾಡದಿದ್ದಾಗಲೇ ಧರ್ಮಗುರುಗಳು ಒಳ್ಳೆಯವರಾಗುತ್ತಾರೆ? ಹಾಗಿದ್ದಲ್ಲಿ ಅವರು ಧರ್ಮದ ಶಿಕ್ಷಣವನ್ನೇ ನೀಡದಿದ್ದರೆ ಇನ್ನೂ ಧರ್ಮಗುರುಗಳಾಗಿ ಮುಫ್ತಿ, ಇಮಾಮ್ ಅಥವಾ ಮೌಲ್ವಿ ಹೇಗೆ ಉಳಿಯುತ್ತಾರೆ? ನಾಸಿರ್ ಹೇಳಿದನು, ಈ ಸೃಷ್ಟಿಯಲ್ಲಿ ಯಾವ ಧರ್ಮವೂ ಕೇವಲ 1000 ಅಥವಾ 2000 ವರ್ಷಗಳದ್ದಲ್ಲ. ಪ್ರತಿ ಧರ್ಮವೂ ಸೃಷ್ಟಿಯಷ್ಟೇ ಪುರಾತನವಾದುದು. ಧರ್ಮ ಗ್ರಂಥಗಳು ಖಂಡಿತವಾಗಿಯೂ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅಂದಿನ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಬರೆಯಲ್ಪಟ್ಟಿವೆ. ಕಾಲಕ್ರಮೇಣ ನಾವು ಅಂದಿನ ಭೌತಿಕ ವಸ್ತುಗಳ ಬಳಕೆಯನ್ನು ಬದಲಿಸಿ ಇಂದಿನ ಸೌಕರ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಧರ್ಮ ಮತ್ತು ಸಮುದಾಯದಲ್ಲಿ ಹೊಸ ವಿಚಾರಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಅಳವಡಿಸಿಕೊಳ್ಳಬೇಕು. ನನ್ನ ತರ್ಕ ಇಷ್ಟೇ. ಮೌಲ್ವಿಗಳೊಂದಿಗೆ ನನ್ನ ವಿರೋಧವು ಇದೇ ವಿಷಯಕ್ಕಾಗಿದೆ. ಸಬಾ ಹೇಳಿದಳು, ನಿಮ್ಮ ಮಾತುಗಳು ಕೋರ್ಟ್ ಮ್ಯಾರೇಜ್ ಸಮಯದಲ್ಲಿ ಮತ್ತು ಇಂದು ಕೂಡ ನನ್ನನ್ನು ಪ್ರಭಾವಿಸಿವೆ. ನೀವು ಇಚ್ಛಿಸಿದಂತೆ ಇಂಜಿನಿಯರ್ ಆಗುವ ದಿಕ್ಕಿನಲ್ಲಿ ನಾನು ಓದುತ್ತೇನೆ, ಆದರೆ
ಹಾಗೆ ಹೇಳಿ ಮುಂದೆ ಹೇಳಬೇಕೇ ಬೇಡವೇ ಎಂಬ ಸಂದಿಗ್ಧದಲ್ಲಿ ಸಬಾ ಮೌನವಾದಳು. ಆಗ ನಾಸಿರ್ ಕೇಳಿದನು, ಈ ಆದರೆ ಎಂಬುದರ ಮುಂದೆ ಏನಿದೆ? ಸಬಾ ಕುಚೇಷ್ಟೆಯಿಂದ ಉತ್ತರಿಸಿದಳು, ಆದರೆ ಇಂದು ನೀವು ನನ್ನನ್ನು ಬೇರೆ ರೀತಿಯಲ್ಲಿಯೂ ಪ್ರಭಾವಿಸಬೇಕಲ್ಲವೇ? ಸಬಾ ಹೇಳಿದ ಈ ವಾಕ್ಯದಿಂದ ನಾಸಿರ್ ಆಲೋಚಿಸಲಾರಂಭಿಸಿದನು. ಅವರ ಸುಖಮಯ ವೈವಾಹಿಕ ಜೀವನಕ್ಕೆ ಇದು ಕೂಡ ಒಂದು ಅವಶ್ಯಕ ಭಾಗವೆಂದು ಅವನಿಗೆ ತಿಳಿಯಿತು. ಅದನ್ನು ಅರಿತ ನಾಸಿರ್ ಸಬಾಳನ್ನು ಅಪ್ಪಿಕೊಂಡನು. ನಂತರ ತನ್ನ ಪೌರುಷದ ಬಗ್ಗೆ ಸಬಾಳಿಗೆ ಯಾವುದೇ ಅನುಮಾನ ಉಳಿಯದಂತೆ ಅವಳನ್ನು ಪ್ರೀತಿಸುವುದರಲ್ಲಿ ತೊಡಗಿಕೊಂಡನು. ಈಗ ಮಾನವ ಪರಿಚಯ ದ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದಿರುವ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಕೇಳಿ. ಉಪಶೀರ್ಷಿಕೆ: ಶಿಕ್ಷಣದ ಉಡುಗೊರೆ ಮತ್ತು ಬೌದ್ಧಿಕ ಪಾಲುದಾರಿಕೆ. ಈ ಸಂಚಿಕೆಯು ನಾಸಿರ್ ಮತ್ತು ಸಬಾ ಅವರ ವೈವಾಹಿಕ ಜೀವನದ ಆರಂಭವನ್ನು ತೋರಿಸುತ್ತದೆ. ಮೊದಲ ರಾತ್ರಿಯನ್ನು ಕೇವಲ ಶಾರೀರಿಕ ಮಿಲನಕ್ಕಿಂತ ಹೆಚ್ಚಾಗಿ ವೈಚಾರಿಕ ಮತ್ತು ಆತ್ಮೀಯ ಪಾಲುದಾರಿಕೆಯ ತಳಹದಿಯಾಗಿ ಮಾಡುವ ಮೂಲಕ ನಾಸಿರ್ ಒಂದು ಆಧುನಿಕ ವಿವಾಹಕ್ಕೆ ಅಡಿಪಾಯ ಹಾಕುತ್ತಾನೆ. 1. ಶಿಕ್ಷಣದ ಉಡುಗೊರೆ, ಕನಸುಗಳಿಗೆ ಗೌರವ. ಅಸಂಪ್ರದಾಯಿಕ ಉಡುಗೊರೆ: ನಾಸಿರ್ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಸಬಾಳನ್ನು ಕೇವಲ ಪತ್ನಿಯಾಗಿ ಅಲ್ಲದೆ ಒಬ್ಬ ವ್ಯಕ್ತಿಯಾಗಿ ಮತ್ತು ಬೌದ್ಧಿಕ ಸಂಗಾತಿಯಾಗಿ ನೋಡುವ ಅವನ ದೃಷ್ಟಿಕೋನದ ಪುರಾವೆಯಾಗಿದೆ. ಸಬಾಳ ಪ್ರತಿಕ್ರಿಯೆ: ಸಬಾಳ ಆಶ್ಚರ್ಯ ಮತ್ತು ಸಂತೋಷ ಈ ಉಡುಗೊರೆ ಯಾವುದೇ ಭೌತಿಕ ವಸ್ತುವಿಗಿಂತ ಹೆಚ್ಚು ಮೌಲ್ಯಯುತವಾದುದು ಎಂದು ಸಾಬೀತುಪಡಿಸುತ್ತದೆ. ಇದು ಅವಳ ಆತ್ಮಗೌರವ ಮತ್ತು ಭವಿಷ್ಯದ ಆಶೆಯಾಗಿದೆ. ಬೆಂಬಲದ ವ್ಯವಸ್ಥೆ: ಮಗುವಿನ ಜವಾಬ್ದಾರಿಯನ್ನು ಅಮ್ಮನಿಗೆ ವಹಿಸುವುದು ಮತ್ತು ಮನೆ ಕೆಲಸಗಳಿಗಾಗಿ ಸೇವಕರ ವ್ಯವಸ್ಥೆ ಮಾಡುವುದು ಪತ್ನಿಯ ವೃತ್ತಿಜೀವನಕ್ಕೆ ಆದ್ಯತೆ ನೀಡುವ ನಾಸಿರ್ನ ಉತ್ತಮ ಗುಣವನ್ನು ತೋರಿಸುತ್ತದೆ. 2. ಧರ್ಮ ಮತ್ತು ಕಾಲದ ನಡುವೆ ನಾಸಿರ್ನ ಸಂಘರ್ಷ. ವಿವರಣೆ: 1000 ವರ್ಷಗಳ ಹಳೆಯ ಜೀವನ ಶೈಲಿಯನ್ನು ಇಂದಿನ ಅನುಯಾಯಿಗಳ ಮೇಲೆ ಹೇರುವ ಧರ್ಮಗುರುಗಳನ್ನು ನಾಸಿರ್ ವಿರೋಧಿಸಿದ್ದಾನೆ. ದ್ರೋಣಾಚಾರ್ಯರ ತರ್ಕ: ಬಿಲ್ಲು ಬಾಣ ಇಂದು ಹೇಗೆ ಅನುಪಯುಕ್ತವೋ ಅದೇ ರೀತಿ ಪ್ರಾಚೀನ ಕಾಲದ ಕೆಲವು ಧಾರ್ಮಿಕ ವ್ಯಾಖ್ಯಾನಗಳು ಇಂದಿನ ಅಭಿವೃದ್ಧಿ ಹೊಂದಿದ ಸಮಾಜಕ್ಕೆ ಅಸಂಗತವಾಗಿವೆ ಎಂಬುದು ನಾಸಿರ್ನ ವಾದ. ಆಧುನಿಕತೆಯ ಅವಶ್ಯಕತೆ: ಧರ್ಮಗುರುಗಳು ಆಧುನಿಕ ಶಿಕ್ಷಣ ಮತ್ತು ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ನಾಸಿರ್ನ ಆಶಯವಾಗಿದೆ. 3. ಭಾವನಾತ್ಮಕ ಮತ್ತು ಶಾರೀರಿಕ ಭರವಸೆ. ಬೌದ್ಧಿಕ ಸಂಬಂಧ: ನಾಸಿರ್ ಮೊದಲ ರಾತ್ರಿಯನ್ನು ವಿಚಾರಗಳ ವಿನಿಮಯದ ಸಮಯವಾಗಿ ಮಾಡಿದನು. ಇದು ಅವರ ಸಂಬಂಧದ ತಳಹದಿಯನ್ನು ಗಟ್ಟಿಗೊಳಿಸಿತು. ಸಬಾಳ ಕುಚೇಷ್ಟೆ: ಕೊನೆಯಲ್ಲಿ ಸಬಾಳ ಚಿಲಿಪಿಲಿ ಮಾತುಗಳು ಆರೋಗ್ಯಕರ ವೈವಾಹಿಕ ಜೀವನಕ್ಕೆ ಪೂರಕವಾದ ಸಂಬಂಧವನ್ನು ಸೂಚಿಸುತ್ತವೆ. ಸಂದೇಹ ನಿವಾರಣೆ: ಸಬಾಳ ಮಾತುಗಳಿಗೆ ನಾಸಿರ್ ತಕ್ಷಣ ಸ್ಪಂದಿಸುವುದು ಅವರ ಬಾಂಧವ್ಯವು ಬೌದ್ಧಿಕವಾಗಿ ಮಾತ್ರವಲ್ಲದೆ ಶಾರೀರಿಕವಾಗಿಯೂ ಸಂಪೂರ್ಣವಾಗಿದೆ ಎಂದು ಖಚಿತಪಡಿಸುತ್ತದೆ. ಈ ಸಂಚಿಕೆಯು ನಾಸಿರ್ ಮತ್ತು ಸಬಾ ಅವರ ಬಾಂಧವ್ಯವನ್ನು ಸಮಚಿತ್ತದ ಮತ್ತು ಸರಿಯಾದ ಗುರಿಯೊಂದಿಗೆ ಸ್ಥಾಪಿಸಿ ಮುಂದಿನ ಕಥೆಗೆ ಗಟ್ಟಿ ಅಡಿಪಾಯ ಹಾಕಿದೆ. ಸಂಚಿಕೆ 17 ಸಮಾಪ್ತ.